ನಮಸ್ಕಾರ ರುದ್ರ. ಊರ ಏನೋ ಗದ್ದಲ ಎದ್ದಿದೆ ಅಂತೆ ಈ ಸುದ್ದಿ ನಿನಗೆ ಗೊತ್ತಿಲ್ಲ. ಅದಕ್ಕಾಗಿ ಊರ್ ಜನರು ನಿಮ್ಮ ಕಾಣ್ಬೇಕಂತ ಹೊರಗಡೆ ಬಂದ್ ನಿಂತಾರೆ. ಎಲ್ಲರೂ ಒಂದ್ ಮಾತ್ರಿ ಊರು ಬರ್ಬರ್ತಾ ಬಾಳ ಹೊಲಸಾಗತ್ತೈತ್ರಿ ಅಪ್ಪ. ನೋಡ್ರಿ ಆ ತಿಮ್ಮನ ಮಗ ಕಾಳದನಲ್ರಿ ತಪ್ಪು ಮಾಡ್ಯಾನಂತ್ರಿ. ಅದಕ್ಕೆ ಅವ್ನ ಕರ್ಕೊಂಡ್ ಬಂದಾರ್ರಿ ಅಪ್ಪ. ಎಲ್ಲರೂ ಬೆಂಕಿನೂ ಹಚ್ಚಿದ್ರಿ. ಆಗ ಇವನ ಕೈಕಾಲ ಮುರಿಬೋದಾಗಿತ್ರಿ. ಆದ್ರ ಇವಾಗ ದಂಡ ಕಟ್ಟಬೇಕ್ರಿ. ಆದ್ರ ಇಷ್ಟಕ್ಕ ಸಾಲಕ್ಕೆ ಇವತ್ತೇನ್ ಮಾಡ್ಯಾರ ಗೊತ್ತಂದ್ರಿ? ಏನ್ ಮಾಡಿದ್ದಾನೆ ಅವನು? ಕೆಲ್ಸದ ಮಗಳು ಕೂಲಿ ಮಾಡಕ ತೋಟಕ್ಕೆ ಹೋಗ್ಯಾರ. ಯಾರು ಇಲ್ದಾಗ ಅವಳ ಮ್ಯಾಲ ಬಲತ್ಕಾರ ಮಾಡಕ್ ಬಂದಿತ್ರಿ. ಹೌದೇ ಕಾಳ ದನಿಯಾರ ಇವರೆಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ. ನೀನು ಎಲ್ಲಿ ನಿಂತಿರುವಿ, ಯಾರ ಕಣ್ಣೆದುರಿಗೆ ನಿಂತಿರುವೆ ಎಂಬ ಅಭಿಮಾನ ನಿನ್ನಲ್ಲಿದೇನು? ಈ ಸುತ್ತ 40 ಹಳ್ಳಿಗಳಲ್ಲಿ ನ್ಯಾಯ ಹೇಳಿದ ನ್ಯಾಯವಂತರ ಮಣಿತನವಿದು. ಎಂಥ ಮಣಿತನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನಾಡಿದರೆ ಈ ಹಳ್ಳಿಯ ಜನ ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನೇನಾದ್ರೂ ತಪ್ಪು ಮಾಡಲೇಬೇಕಂತ. ಇದು ಶತಶತ ಐಕಂದ್ರಾಷ್ಟನೆ ಹತ್ತಿರ ಸತ್ಯವಾಗಿ ಬೆಳೆಯಿದೆ ವಿನಃ ಸುಳ್ಳಿನ ಸಂತೆ ಕಟ್ಟವರಿಗೆ ಶಿಕ್ಷೆ ಎಂದು ನೀನು ಮಾಡಿದ ಅಪರಾಧ ಸತ್ಯವೋ ನಿನ್ನ ಬಾಯಿಂದಲೇ ಬಗಳು. ಅವನ ಬಾಯಿಂದ ಏನ್ ಕೇಳ್ತೀರಿ? ಅವನ ಬಾಯಿಂದ ಏನ್ ಕೇಳ್ತೀರಿ? ಅಲ್ಲಿ ಸುತ್ತು 40 ಹಳ್ಳಿಯ ಜನ ನಿಮ್ ಹತ್ರ ನ್ಯಾಯ ಕೇಳಕ್ ಬರ್ತಾರ. ನೀವು ಒಮ್ಮೆ ನ್ಯಾಯ ಮಾಡಿದ್ರೆ ಮುಗಿದ್ ಹೋಯ್ತ್ರಿ. ಸಾಕ್ಷಾತ್ ಶಿವನ ಬಂದ ನ್ಯಾಯ ಮಾಡಿದಂಗಿರ್ತೈತ್ರಿ ಅಪ್ಪ. ಅಪ್ಪಾರ ನಿಮ್ಮ ಮಣಿತನ ಹುಟ್ಟಿದ್ದು ನ್ಯಾಯ ಮಾಡಕ ಹುಟ್ಟೈತ್ರಿ. ನೋಡ್ರಿ ಇಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮವೇ ಈ ಗಾಲಪುರದ ಉಸಿರೈತ್ರಿ ಅಪ್ಪ. ಅಪಾರ ನೋಡ್ರಿ ಈ ನಾಣ್ಯಾಗ ನಿಮ್ಮಂತವ್ರು ಹುಟ್ಟಿದ್ದು ನಮ್ಮ ಪುಣ್ಯ ಐತ್ರಿ. ಆದ್ರ ಈ ದುಷ್ಟಿನವಂತವ್ರು ಈ ಊರಾಗ ಹುಟ್ಟಬಾರ್ದಾಗಿತ್ರಿ. ಹುಟ್ಟಬಾರ್ದಾಗಿತ್ತು. ರುದ್ರ ನಿನ್ನ ಮಾತು ಸತ್ಯವಿದೆ. ಇಂಥ ಪಾಪಿಗೆ
ದೊಡ್ಡ ಧನ್ಯರಂಗ ನಿಮ್ದು ದೊಡ್ಡ ಗುಣ ಐತ್ರಿ ಅಪ್ಪ, ದೊಡ್ಡ ಗುಣನ ಐತಿ ನೋಡ್ರಿ ಅಪ್ಪಾರ. ನೀವೀಗ ದೇವ್ರ ಎಲ್ಲಾ ಕೊಟ್ಟನ್ರಿ, ಆದ್ರ ಮಕ್ಕಳು ಮಾತ್ರ ಕೊಟ್ಟಿಲ್ಲ. ಆ ದೇವ್ರ ನೀವು ಮಕ್ಕಳ ಕೊಡ್ಲಿ ಅಂತ ನೋಡ್ರಿ, ಆ ದೇವ್ರ ಅಂತೀರ ಹರಕೆ ಹೋಗ್ತಿದ್ರಿಪ್ಪ ಅಪ್ಪಾರ. ನೋಡ್ರಿ ನಿಮಗೊಬ್ಬ ಮಗ ಹುಟ್ಟಿ ನಿಮ್ ಹಂಗ ದೊಡ್ಡ ಗುಣ ಹೊಂದಿ ಸುತ್ತ 40 ಹಳ್ಳಿಯಾಗ ನ್ಯಾಯ ಮಾಡುವಂಗ ಸಣ್ಣದನಿ ಆಗ್ಬೇಕ್ರಿ, ಸಣ್ಣದನಿ ಆಗ್ಬೇಕು ಅವನು. ನೋಡಿ ನಾ ಇದನ್ನ ನೋಡ್ಬೇಕಂತ ನಾನು ಆ ದೇವ್ರು ನನಗೆ ಯಾವಾಗ ಈ ಆಸೆಯನ್ನು ಪೂರೈಸ್ತಾನೋ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷಗಳು ಕಳೆದರು, ನಮಗೆ ಮಕ್ಕಳ ಸಂತಾನಗಳಿಲ್ಲ. ಅದಕ್ಕಂತ ನಾವು ಚಿಂತೆ ಮಾಡೋ ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ಈ ಊರಲ್ಲಿರುವ ಪ್ರಜೆಗಳೇ ನಮ್ಮ ಮಕ್ಕಳು, ನಿಮ್ಮಂತ ದೀನ ದಲಿತರೇ ನಮ್ಮ ಬಂಧುಗಳು. ಮಕ್ಕಳ ಭಾಗ್ಯ ಪಡೆಯಬೇಕಾದರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಆ ದೇವರು ನಮಗೆ ಯಾವ ರೀತಿಯಿಂದಲೂ ಕಡಿಮೆ ಮಾಡಿಲ್ಲ. ಅರಮನೆ ಅಂತ ಮನೆ, 400 ಎಕರೆ ಜಮೀನು, ಬಂಗಾರ ಸಿರಿ ಸಂಪತ್ತುಗಳಿಂದ ಸಾಕಷ್ಟು ಈ ಮನೆ ತುಂಬಿರುವಾಗ ನಮ್ಮ ಮಕ್ಕಳೆಂದು ತಿಳಿದರಾಯ್ತು. ರುದ್ರ, ನಮ್ಮ ಮಕ್ಕಳೆಂದು ತಿಳಿದರಾಯ್ತು. ಅಪ್ಪಾರ ಎಂತ ಮಾತು ಇದು, ಎಂತ ಮಾತಾಡ್ತೀನಿ ಅಲ್ರಿ. ನೀವು ನಮ್ಮನ್ನ ಮಕ್ಕಳಂತ ಕಂಡ್ರು, ನಾವು ನಿಮ್ಮ ಮನಿ ಮಕ್ಕಳಾಗುದಿಲ್ರಿ ಅಪ್ಪ, ಮಕ್ಕಳಾಗುದಿಲ್ಲ. ನೋಡ್ರಿ ಅಪ್ಪರ, ನಮ್ಮ ಅಜ್ಜ ಮುತ್ತಾಜ್ಜರ ಕಾಲದಿಂದ ನಾವು ನಿಮ್ಮ ಮನ್ಯಾಗ ದುಡ್ಕೋತನ ಬಂದಿವ್ರಿ. ನೀವು ನಮ್ಮನ್ನ ಮಕ್ಕಳಂಗ ಕಂಡ್ರಿ, ಆದ್ರ ನಾವು ನಿಮ್ಮ ಮನಿ ಮಕ್ಕಳಾಗುದಿಲ್ರಿ. ನೋಡ್ರಿ ನಿಮಗೊಬ್ಬ ಮಗ ಹುಟ್ಟಿ ಬರಬೇಕ. ನೋಡ್ರಿ ಈ ನಿಮಗೊಬ್ಬ ಮಗ ಹುಟ್ಟಿ ಬಂದ್ರ ಈ ಊರಾಗಿರುವ ಎಲ್ಲಾ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀರಂತ ದೇವ್ರ ಹತ್ರ ಹರಕೆ ಹೊತ್ತಿದ್ದಪ್ಪ, ಹರಕೆ ಅಲ್ಲೋ, ನಿನ್ನಂತ ಪ್ರಾಮಾಣಿಕ ವ್ಯಕ್ತಿ ಸಿಗಬೇಕಾದ್ರೆ ಪುಣ್ಯವಿದೆ, ರುದ್ರ, ಪುಣ್ಯವಿದೆ. ನೋಡ್ರಿ ಈ ಮನೆತನಕ್ಕ ನನ್ನ ಪುಣ್ಯ ಇಲ್ರಿ, ಈ ಮನೆತನದ ಅಣ್ಣ ತಿನ್ನು ಪುಣ್ಯ ನಂದೈತ್ರಿ, ನಂದೈತಿ. ನೋಡ್ರಿ ಈ ನಿಮ್ಮ ಉಪಕಾರವನ್ನ ನಾವ್ ಯಾವ ಚಂದ ತೀರಿಸಿಲ್ರಿ ಅಪ್ಪ, ಯಾವ ಚಂದ ತೀರಿಸಿಲ್ಲ. ಈ ಪ್ರಪಂಚದಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣ ಒಬ್ಬರು ತೀರಿಸುವ ಕಾಲ ಆ ದೇವರು ತಂದೆ ತಕ್ಕಾರೆ. ಆದ್ರ ನೀನ್ ಸ್ವಲ್ಪ ತೋಟದ ಕಡೆ ಹೋಗಿ ಬಾಪ. ಆಯ್ತು ಹೋಗಿ ಬರ್ತೀನಿ. ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ತಗೊಂಡು. ಮಾದೇವಿ, ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅಭಿಷೇಕ ಮಾಡಿಸಿಕೊಂಡು ಬರುವೆಯಲ್ಲ? ಹೌದು, ಆ ದೇವರ ಹತ್ತಿರ ಏನಾದರೂ ಹರಿಕೆ ಹೊತ್ತಿದೆಯಾ? ಮದುವೆಯಾಗಿ ಇಷ್ಟು ವರ್ಷ ಕಳೆದ್ರೂ ನಮಗೊಂದು ಮಗು ಹುಟ್ಟಿಲ್ಲ. ಆದಷ್ಟು ಬೇಗ ನಮಗೊಂದು ಮಗುವನ್ನು ಕರುಣಿಸುವಂತ ಪ್ರತಿನಿತ್ಯ ಆ ದೇವರಿಗೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬರ್ತಾರೆ. ಇಲ್ಲದ ಆಶೆಗಳನ್ನು ಹೊತ್ತು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಈ ಕಲಿಯುಗದಲ್ಲಿ ಹುಟ್ಟುವ ಮಕ್ಕಳು ಹೆತ್ತವರಿಗೆ ಮುತ್ತುಗಳಾಗಬಹುದು, ನವರತ್ನಗಳು ಆಗಬಹುದು. ಒಂದು ವೇಳೆ ತಪ್ಪಿದರೆ ಹೆತ್ತವರಿಗೆ ಮಕ್ಕಳೇ ಕುತ್ತುಗಳಾಗಬಹುದು, ಇಲ್ಲವೇ ಕತ್ತು ಕತ್ತರಿಸುವ ಕಟುಕರಾಗಬಹುದು. ಮಾದೇವಿ, ಬಯಸಿ ಬೇಡುವುದನ್ನು ಬೇಡ ಮಾದೇವಿ, ಬರೋ ಭಾಗ್ಯವಿದ್ರೆ ನೋಡೋ, ಇವತ್ತಿನಿಂದ ನೀನು
ಆ ದೇವರ ಹತ್ರ ಹರಿಕೆ ಬೇಡುವುದನ್ನು ನಿಲ್ಲಿಸ್ಬಿಡು. ಯಾಕೆ ನಿಮ್ಗೆ ದೇವ್ರ ಮೇಲೆ ಕೋಪ? ನಾನ್ ಮಾಡಿಸ್ತಾ ಇರೋ ಅಭಿಷೇಕ ವ್ಯರ್ಥವಾಗಬಹುದು ಅಂತ ನೀವು ಭಾವಿಸಿದ್ದೀರಿ? ಖಂಡಿತ ಇಲ್ಲ. ಇವತ್ತೆಲ್ಲ ನಾಳೆ ನಮಗೊಬ್ಬ ಮಗ ಹುಡ್ತಾನೆ. ಅವರೇ ಈ ಮನೆಯ ನಂದಾದೀಪ. ಅವನು ನಿಮ್ಮ ಹಾಗೆ ದೊಡ್ಡ ವ್ಯಕ್ತಿಯಾಗಿ, ದೊಡ್ಡ ಧಣಿಯಾಗಿ ನಮ್ಮ ಮನೆತನಕ್ಕೆ ಬಹುದೊಡ್ಡ ಕೀರ್ತಿ ತರ್ತಾನೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಆಸೆ ಈಡೇರೋದ್ರಲ್ಲಿ ಸಂದೇಹ ಇಲ್ಲ. ಮಹಾದೇವಿ, ಈ ಆಸೆಯನ್ನು ಪೂರೈಸಲು ಆ ದೇವರು ಈಗಾಗಲೇ ಆ ದೇವರು ಕಣ್ಣು ತೆರೆದಿದ್ದಾನಲ್ಲ. ಅಂದ್ರೆ ನೀನು ಹೇಳುವ ಮಾತು ನಾನೀಗ ಗರ್ಭಿಣಿ. ಮಹಾದೇವಿ, ಈ ಹಿಂದೆ ನೀನು ಎಷ್ಟೋ ಸಲ ನನ್ನ ಮುಂದೆ ನಾಚಿಕೊಂಡಾಗ ಈ ನನ್ನ ಮನ ಬರೇ ನಗುತ್ತಿತ್ತು. ಆದ್ರೆ ಇವತ್ತು ಈ ನಿನ್ನ ನಾಚಿಕೆಯಿಂದಿರೋ ಸೌಂದರ್ಯವನ್ನು ಕಂಡು ನನ್ನ ಹೃದಯದ ತಂತಿಗಳು ಸಪ್ತ ಸ್ವರಗಳಿಂದ ಬೀತಿದಂತಾಗುತ್ತದೆ. ಮಹಾದೇವಿ, ಇಂದು ನನ್ನ ಮನ ಕೂಗುತ್ತಿದೆ. ಮಹಾದೇವಿ, ಕೂಗುತ್ತಿದೆ. ಏನೆಂದು? ನಿನ್ನನ್ನು ಬೇಗನೆ ಅಪ್ಪಿಕೊಂಡು ಶೀಘ್ರಲ್ಲ.
ಎನಿಸುತ್ತಿದೆ